ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ, ಇವತ್ತು ನಮ್ಮ ಮನೆಯಲ್ಲಿ ನವಮಿ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ. ಇದು ಮನೆಯಲ್ಲಿ ಪೂಜೆ ಮಾಡಿರೋದು. ನಮ್ಮಮ್ಮ ಮನೆಯಲ್ಲಿ ಇದು ಪೂಜೆ ಮಾಡಿರೋದು. ಪಾನಕ ಮಜ್ಜಿಗೆ ಎಲ್ಲ ಇಟ್ಬಿಟ್ಟು ಅವರು ವರ್ಷವೂ ಈ ಥರ ದೇವಸ್ಥಾನ ಹತ್ರ ಪೂಜೆ ಮಾಡಿಬಿಟ್ಟು ಹೆಸರು ಬೇಳೆ ಪಾನಕ ಮಜ್ಜಿಗೆ ಎಲ್ಲ ಹಂಚ್ತಾರೆ. ಇದೆಲ್ಲ ಮನೇಲಿ ಪೂಜೆ ಮಾಡಿರೋದು. ನಾನು ಪಾನಕ ಮಜ್ಜಿಗೆ ಹೆಸರುಬೇಳೆ ಎಲ್ಲ ಯಾವ ಥರ ಮಾಡ್ತಾರೆ ನಮ್ಮ ಮನೇಲಿ ಅಂತ ತೋರಿಸ್ತೀನಿ ನೋಡಿ. ಕರ್ಬೂಜ ಹಣ್ಣು, ಬೆಲ್ಲ ಮತ್ತು ಸೌತೆಕಾಯಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಎತ್ಕೊಂಡಿದ್ದೀನಿ. ಆ ಥರ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಮಾಡ್ತೀವಿ ನಾವು. ಹೆಸರುಬೇಳೆನ ನೆನೆಸ್ಬಿಟ್ಟು ತೊಳ್ಕೊತಾ ಇದ್ದೀನಿ ನಾನು. ಒಂದು 3 ಸತಿ ತೊಳ್ಕೊಳ್ಳಿ. ನಾನು ಜಾಸ್ತಿ ಹೆಸರುಬೇಳೆ ಇರೋದ್ರಿಂದ ನಾನು 3 ಸತಿ ತೊಳ್ಕೊಂಡಿದ್ದೀನಿ. ಹಾಗೆ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ ನೋಡಿ. ಹೆಸರುಬೇಳೆ ನೀರು ಬಗ್ಗಿಸ್ಕೊತಾ ಇದ್ದೀನಿ. ಬಗ್ಗಿಸ್ಕೊಂಬಿಟ್ಟು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಸೈಡಲ್ಲಿ ಇಟ್ಕೊಂಬಿಟ್ಟು ಅದಕ್ಕೆ ಸೌತೆಕಾಯಿ ಎಲ್ಲ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಳ್ಳೋಣ ನೋಡಿ. ಸೌತೆಕಾಯಿ ಹಾಕ್ಕೊತಾ ಇದ್ದೀನಿ ನಾನು. ಸಾಲ್ಟ್ ಇವಾಗಲೇ ಹಾಕಬೇಡಿ, ನಾನು ಸಾಲ್ಟ್ ಇವಾಗಲೇ ಹಾಕಿಲ್ಲ, ಆಮೇಲೆ ಲೇಟಾಗಿ ಹಾಕೋಣ ಅಂದ್ಬಿಟ್ಟು ಹಾಕಿಲ್ಲ. ಪೂಜೆ ಎಲ್ಲ ಆದಮೇಲೆ ಹಾಕೋಣ ಅಂದ್ಬಿಟ್ಟು ನಾನು ಹಾಕಿಲ್ಲ ಸಾಲ್ಟು ನೋಡಿ. ಬೆಲ್ಲ ಎಲ್ಲ ಅಷ್ಟರಲ್ಲಿ ಬೆಲ್ಲ ಎಲ್ಲ ಪುಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೆಲ್ಲ ಪುಡಿ ಮಾಡ್ಕೊಂಬಿಟ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು. ಅದರಲ್ಲಿ ಕರಗುತ್ತೆ ಬೇಗ ಅಂತ ಅಂದ್ಬಿಟ್ಟು ನೀರು ಹಾಕ್ಕೊಂಡಿದ್ದೀನಿ. ಅದು ಕರ್ಗೋಷ್ಟರಲ್ಲಿ ಕರ್ಬೂಜ ಹಣ್ಣು ರುಬ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರುಬ್ಕೊಂಡು ಹಾಕ್ಕೊತಾ ಇದ್ದೀನಿ ನೋಡಿ. ರುಬ್ಕೊಂಡು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಹೆಸರುಬೇಳೆಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. 1-3 ಟೇಬಲ್ ಸ್ಪೂನ್ ಆಯಿಲು, ಸಾಸಿವೆ ಮತ್ತು ಜೀರಿಗೆ, ಇಂಗು ಸ್ವಲ್ಪ, ಮತ್ತು ಕರಿಬೇವು, ಮೆಣಸಿನ್ಕಾಯಿ. ಹಸಿ ಮೆಣಸಿನ್ಕಾಯಿ ನಾನು ಫಸ್ಟೇ ಹಾಕಿದ್ದೀನಿ. ಹೆಸರುಬೇಳೆ ಒಳಗಡೆಗೆ ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಒಗ್ಗರಣೆಗೆ ಮಾತ್ರ ಇಷ್ಟು ಒಗ್ಗರಣೆ ಹಾಕ್ಕೊಂಡ್ರೆ ಸಾಕು ನೋಡಿ. ಸಾಸಿವೆ ಮತ್ತು ಇಂಗು ಸ್ವಲ್ಪ, ಕರಿಬೇವು, ಮೆಣಸಿನ್ಕಾಯಿ ಒಗ್ಗರಣೆಗೆ ಬ್ಯಾಡಗೆ ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ ನಾನು. ಒಂದು 3-4 ಆದರೆ ಸಾಕು. ಸ್ವಲ್ಪ ಮಾಡೋದ್ರಾದರೆ 1-2 ಸಾಕು. ಇವಾಗ ಹೆಸರುಬೇಳೆಯಲ್ಲಿ ಹಾಕ್ಕೊಳ್ಳೋಣ ನೋಡಿ. ನಾನು ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಹಾಕ್ಕೊಂಡಿದ್ದೀನಿ, ಅದ್ರ ಜೊತೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಕಲಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ. ಮತ್ತು ಕ್ಯಾರೆಟು, ಕೊಬ್ಬರಿ ಇದು ನಿಮ್ಗೆ ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಳ್ಳಿ, ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ನನ್ನ ಮಗ ಹೆಲ್ಪ್ ಮಾಡ್ತಾಯಿದ್ದಾನೆ, ಬೆಲ್ಲನ ಪುಡಿ ಮಾಡ್ತಾಯಿದ್ದಾನೆ. ನನ್ನ ತಮ್ಮ ಮೊಸರನ್ನ, ಅದು ಗಟ್ಟಿ ಇರುತ್ತಲ್ಲ ಅದನ್ನು ಪ್ಯಾಕೆಟಲ್ಲೇ ಇದು ಮಾಡ್ತಾಯಿದ್ದಾನೆ. ಇಬ್ಬರು ಹೆಲ್ಪ್ ಮಾಡ್ತೀನಿ ಅಂತ ಕೂತ್ಕೊಂಡಿದ್ದಾರೆ. ಇದು ವಿಡಿಯೋ ಎಲ್ಲ ನನ್ನ ಮಗಳೇ ವಿಡಿಯೋ ಹಿಡ್ದಿರೋದು ನೋಡಿ. ಇವರು ನನ್ನ ತಮ್ಮ. ಮೊಸರನ್ನ ಆ ಥರ ಪ್ಯಾಕೆಟಲ್ಲೇ ಇದು ಮಾಡೋದ್ರಿಂದ ಗಟ್ಟಿ ಇರುತ್ತಲ್ಲ, ಅದು ಸ್ವಲ್ಪ ಇದಾಗುತ್ತೆ ನೋಡಿ. ಹೆಸರುಬೇಳೆ ತಿರುಗ್ಕೊತಾ ಇದ್ದೀನಿ ನಾನು, ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಮೊಸರು ಮಜ್ಜಿಗೆಗೆ ಪೇಸ್ಟು, ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಇಷ್ಟನ್ನ ರುಬ್ಕೊಂಡಿದ್ದೀನಿ ನಾನು. ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವು, ಕೊತ್ತಂಬರಿ ಸ್ವಲ್ಪ,
ಇಷ್ಟ ಹಾಕ್ಕೊಂಡು ನೀರು ಇಟ್ಕೊಳ್ತೀನಿ. ನೀರಿನ್ನು ಆಮೇಲೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪೂಜೆ ಎಲ್ಲ ದೇವಸ್ಥಾನ ಹತ್ರ ಪೂಜೆ ಮಾಡ್ತಾರೆ ನಮ್ಮಮ್ಮ ಅವರು. ಮುನೇಶ್ವರ ದೇವಸ್ಥಾನ ಹತ್ರ ಪೂಜೆ ಮಾಡೋದು. ನೋಡಿ ಪೂಜೆ ಎಲ್ಲ ಆಗಿದೆ. ಇದೆಲ್ಲ ದೇವಸ್ಥಾನ ಹತ್ರ ಎತ್ಕೊಂಡು ಹೋಗೋಣ ಅಂತ ಎತ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ದೇವಸ್ಥಾನ ಹತ್ರ ಎತ್ಕೊಂಡು ಹೋಗಿದ್ದೀವಿ. ಮಜ್ಜಿಗೆಗೆ ದೇವ್ರ ಹತ್ರ ಇಟ್ಬಿಟ್ಟು ಮಜ್ಜಿಗೆಗೆ ಉಪ್ಪು ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದಾನೆ ನನ್ನ ತಮ್ಮ. ಹೆಸರು ಬೇಳೆಗೆ ಉಪ್ಪು ಹಾಕ್ಕೊಂಡಿಲ್ಲ, ಹಂಚೋವಾಗ ಉಪ್ಪು ಹಾಕೋಣ ಅಂತ ಅಂದ್ಬಿಟ್ಟು ಉಪ್ಪು ಹಾಕ್ಕೊಂಡಿಲ್ಲ ನಾವು, ನೀರು ಬಿಟ್ಕೊಂಡ್ಬಿಡುತ್ತೆ ಅಂತ. ನೋಡಿ ಇದು ಪಾನಕ. ನೋಡಿ ದೇವ್ರ ಹತ್ರ ಪೂಜೆ ಮಾಡಿ ಫಸ್ಟೇ ದೇವ್ರ ಹತ್ರ ಇಕ್ಕಿದ್ದಾರೆ. ಎಲ್ಲ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲ ಹಂಚ್ತಾ ಇದ್ದಾರೆ ನೋಡಿ. ನಾವಂತೂ ಚಿಕ್ಕ ಮಕ್ಕಳಲ್ಲಿ ಇದೇ ಥರ ಹೋಗಿ ನಾವು ಇಸ್ಕೊಂಡು ಕುಡಿತಾ ಇದ್ವಿ. ಅದೆಲ್ಲ ನೆನಪಾಯಿತು ನನಗೆ. ಚೈಲ್ಡ್ಹುಡ್ ಮೆಮೊರೀಸೇ ಚೆನ್ನಾಗಿರುತ್ತೆ. ಇಷ್ಟೇ ಫ್ರೆಂಡ್ಸ್, ಧನ್ಯವಾದಗಳು ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು ಫ್ರೆಂಡ್ಸ್.